ಒಂದು ನಿಮಿಷ ಭಕ್ತರೆಲ್ಲ ಕೈ ಮುಕ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಶಾಂತವಾಗಿ. ಸ್ಮರಣೆ ಮಾಡಿಕೊಳ್ಳಿ, ಆ ಬಸವ ತಂದೆ ಭೂಮಿಗೆ ಅವತರಿಸಿದ ದಿನ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸಿ ಎಂಬ ಸಂದೇಶವನ್ನು ಕೊಟ್ಟವರು. ಅಂದರೆ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅಂತ. ದೇಹವನ್ನು ದೇಗುಲಗೊಳಿಸಿದವರು. ದೇಹ ಪ್ರೋಕ್ತೋ ದೇವಾಲಯ, ಜೀವೋ ಸನಾತನ ಅಂತ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ನಾವು ಹೇಳ್ದಂಗೆ ಎಲ್ಲರೂ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು ಗುಣನಿಧಿ, ಚಿದಾನಂದ ಬಸವಂಗೆ ಬಕುತನಾದೆನು ಗುರುವೆ ಯೋಗಿನಾಥ. ಯೋಗಿನಾಥ ಯೋಗಿನಾಥ. ಎಲ್ಲ ಕಣ್ಗಳು ತೆರೀರಿ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಹೇಳ್ರಿ, ಶರಣು ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಯೋಗಾಯೋಗ ಎಂಬಂತೆ ಈ ದಿನ ನಾವು ಪೀಠಕ್ಕೆ ಬಂದು 8 ವರ್ಷಗಳು ತುಂಬಿದವು. 2018ರಿಂದ 2026 ಈ 8 ವರ್ಷಗಳು ನಮಗೆ ಸಾಕಷ್ಟು ಅನುಭವಗಳನ್ನ ಕೊಟ್ಟಿವೆ. ಅನುಭವ ಅಮೃತವನ್ನು ಎಡೆ ಮಾಡಿವೆ. ಈ 8 ವರ್ಷಗಳಲ್ಲಿ ನಮಗೂ ಬಹಳಷ್ಟು ತೃಪ್ತಿ ಇದೆ. ಏಳು ಬೀಳು ಎಲ್ಲ ದಾಟಿನೂ ನಮಗೊಂದು ತೃಪ್ತಿ ಇದೆ. ಬದುಕಂತಂದ್ರೆ ಸುಖ ದುಃಖ ನೋವಿನಲ್ಲಿ ಇರುವೆ. ಬಸವನಿಗೆ ಬಿಟ್ಟಿಲ್ಲ. ಆ ಬಸವಣ್ಣನವರಿಗೆ ಕೂಡ ಬಹಳ ಕಷ್ಟಗಳನ್ನ ಕೊಟ್ಟರು, ನೋವನ್ನು ಕೊಟ್ಟರು. ಕೊಂಡಿ ಮನ್ಸನ್ನ ಅಂತಿದ್ದ. ಅವನ ಕೆಲಸವೇ ಇದು. ಬೆಳಗ್ಗೆ ಎದ್ದ ತಕ್ಷಣ ಬಸವಣ್ಣ ಯಾರಿಗೆ ಲಿಂಗ ದೀಕ್ಷೆ ಕೊಡಬೇಕು, ಯಾರಿಗೆ ಯಾವ ಉಪದೇಶವನ್ನ ಮಾಡಬೇಕು, ಯಾರು ಬಿದ್ದಾನೋ ಎತ್ಕೋಬೇಕು ಅಂತಹ ಇದ್ರು. ಒಂದು ಸಲ ಬಸವಣ್ಣವರು ಕೇರಿಗಳಿಗೆ ಹೋಗುವಾಗ ಒಬ್ಬ ಅಂಧಕ, ಕಣ್ಣು ಕಾಣ್ತಾ ಇರಲಿಲ್ಲ. ಅವನು ಬಿದ್ದಿದ್ದ. ಎಲ್ಲಿ ಬಿದ್ದಿದ್ದ ಅಂತಂದ್ರೆ ಅಲ್ಲೊಂದು ಚರಂಡಿ ಇತ್ತು, ಚರಂಡಿಯೊಳಗೆ ಬಿದ್ದಿದ್ದ. ಅವನು ಬಸವ ಬಸವ ಶಿವನೇ ಬಸವ ಶಿವನೇ ಬಸವ ಅಂತ ಇದ್ದ. ಅಂತ ಸಂದರ್ಭದಲ್ಲಿ ಒಬ್ಬ ಹೋಗಿ ಅವನು ಎತ್ತುಕೊಂಡ ತಕ್ಷಣ ಬಸವ ಬಂದ, ನಾನು ಎತ್ಕೊಂಡ ಅಂತಂದ. ಅವ್ರು ಬೇರೆ ಯಾರಲ್ಲಿ ಬಸವಣ್ಣ ಅವರೇ ಆಗಿದ್ರು. ಅವಾಗ ಬಸವಣ್ಣ, ನೀನು ಅಂದಕ್ಕೆ ಇದೆಯಾ, ನಾನು ಬಸವಣ್ಣ ಅಂತ ಹೆಂಗೆ ಹೇಳ್ತೀಯ ನೀನು, ನಾನು ಬಸವಣ್ಣ ಅಲ್ಲ ಅಂದ. ಅವಾಗ ಅವನಂದ, ಈ ಊರು ಕೇರಿಯೊಳಗ ಯಾರು ನನ್ನ ಮುಖ ನೋಡಿದ್ರೆ ಅಪಶಕುನ ಅಂತಿದ್ರು, ಇಂಥವ್ರು ನನ್ನನ್ನು ಯಾರೂ ಮುಟ್ಟಕ್ಕೆ ತಯಾರಿರಲಿಲ್ಲ. ಇಂತಹ ಸಂದರ್ಭದಲ್ಲಿ, ಇಂತಹ ಸಮಯದಲ್ಲಿ ನಾನು ಮುಟ್ಟಿ ಮ್ಯಾಗ ಎತ್ತಂದ್ರೆ ಬಸವನಲ್ಲದೆ ಮತ್ತಾರು ಮಾಡೋಕ್ಕಾಗಲ್ಲ ಈ ಕಾರ್ಯ ಅಂತ ಹೇಳ್ತಾನ. ಅಂತಹ ಬಸವಣ್ಣ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಓ ಆಧ್ಯಾತ್ಮ ವೀರ ಧೀರಾವತಾರ ಜಗಜ್ಯೋತಿ ಬಸವೇಶ್ವರ ಅಂತ ಹೇಳ್ತಾರೆ ಕುವೆಂಪು ಅವರು. ಕಾರ್ತಿಕ ಮಾಸದಲ್ಲಿ ನಾವು ಕಾರ್ತಿಕೋತ್ಸವ ಮಾಡ್ತೀವಲ್ಲ, ಯಾಕೆ ಮಾಡ್ತೀವಿ? ಅತಿ ಹೆಚ್ಚು ಕತ್ತಲೆ ಇರ್ತದೆ.
ಆ ಬೆಳಕಿನ ಅಜ್ಞಾನ ತಿಮಿರಂದಶ್ಯ ಜ್ಞಾನಾಂಜನ ಸಲಾಕೆಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ, ತಮ್ಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ ಅಂತ ಹೇಳ್ತಾರೆ. ಹಾಗೆ ಕಾರ್ತಿಕದ ಕತ್ತಲಲ್ಲಿ ಇವು ಚಂದ್ರಮನಾಗಿ ಬಂದ ಬಸವಣ್ಣ ಅಂತಾರೆ. ಬಟ್ಟೆಗೆಟ್ಟವರಿಗೆ ಒಂದು ದಿಕ್ಕಾಗಿ, ಅಂದ್ರೆ ಬಟ್ಟೆ ಅಂದ್ರೆ ಇದಲ್ಲ, ದಾರಿ ಕಾಣ್ತಾ ಇರಲಿಲ್ಲ, ಅಂಥವ್ರಿಗೆ ಒಂದು ದಿಕ್ಕಾಗಿ ಬಸವಣ್ಣ ನೀನು ಬಂದೆ. ಯಾವಾಗ? 8 ಶತಮಾನಗಳ ಹಿಂದೆ. ಓ ಆಧ್ಯಾತ್ಮ ವೀರ, ಧೀರಾವತಾರ, ಎಂಥ ವೀರ ಬಸವಣ್ಣ! ಬರೀ ಭಕ್ತಿ ಇರಲಿಲ್ಲ, ವೀರನಾಗಿದ್ದ, ಅಂದ್ರೆ ಸಾಹಸಿಗಳಾಗಿದ್ದ. ಅದಕ್ಕೆ ಆಧ್ಯಾತ್ಮ ವೀರ, ಧೀರಾವತಾರ. ಇದು ವೀರರ ಮಾತ್ರ ಜನಸಾಮಾನ್ಯರನ್ನ ಅಸಾಮಾನ್ಯ ಮಾಡೋ ಶಕ್ತಿ ಇರೋದು. 770 ಜನ ಜನಸಾಮಾನ್ಯರ ಅಸಾಮಾನ್ಯ ಮಾಡಿದ್ದು. ಕಸ ಹೊಡೆಯುವವರನ್ನ, ಬುಟ್ಟಿ ಹೊಲಿಯುವವರನ್ನ, ಹಗ್ಗ ಹೊಸೆಯುವವರನ್ನ, ನಾವನ್ನ ಚಲಾವಣೆ ಮಾಡೋವರನ್ನ, ಹೂ ಮಾರುವವರನ್ನ, ಪಾದರಕ್ಷೆ ಮಾರುವವರನ್ನ, ಚರ್ಮವನ್ನು ಹದ ಮಾಡುವವರನ್ನ, ಕಂಬಾರನ್ನ, ಕಾಯಕವನ್ನ ಮಾಡುವಂತಹ ಗಡಿಗೆ ಕಾಯಕ ಕುಂಬಾರ ಗುಂಡಯ್ಯ, ಸಮಗಾರ ಹರಳಯ್ಯ, ಮಾದಾರ ಧೂಳಯ್ಯ, ಗಜೇಶ ಮಸನಯ್ಯ, ಮೇದಾರ ಕೇತಯ್ಯ, ಅಂಬಿಗರ ನೂಲಯ್ಯ, ಅಂಬಿಗರ ಚೌಡಯ್ಯ, ನೂಲಿಯ ಚಂದಯ್ಯ, ಶರಣ ಸತ್ಯಕ್ಕ, ಬೊಂಥಾದೇವಿ, ಸೂಳೆ ಸಂಕವ್ವ, ಎಂಥವ್ರು ಬಂದ್ರು. ಯಾರು ಇಡೀ ಸಮಾಜದಿಂದ ತಿರಸ್ಕಾರ ಆಗಿದ್ರು ಅಂಥವ್ರನ್ನ ಕರೆದು ಅವ್ರನ್ನ ಪುರಸ್ಕಾರ ಮಾಡಿದವನು ಬಸವಣ್ಣ. ಬಸವ ಬಸವ ಎಂದು ಬಸಿತಮಂ ಧರಿಸಿದೊಡೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚೆನ್ನ ಬಸವರು ಪ್ರಭು ಮುಖ್ಯರು ಬಸಿತಮಂ ಧರಿಸಿ ಬಯಲಾದರಯ್ಯ. ಪಾಪ ಪಲ್ಲಟುವುದು ಕೋಪ ಸಡಿಲುವುದಯ್ಯ, ತಾಪತ್ರಯಾದಿಗಳು ದೂರ ನಿಲ್ಲುವಯ್ಯ. ವರಬಸಿತವೆಂಬ ಮಹಾಚಿರ ವಜ್ರಕಂ ಧರಿಸಿದಾಕ್ಷರವೇ. ಬಸವ ಅಂತ ಬಸಿತ ಧರಿಸ್ಕೊಂಡ್ರೆ ಅದು ಹೆಂಗಾಗತ್ತಂದ್ರೆ ಒಂಥರ ವಜ್ರದ ಕವಚ ಆದಂಗ ಆಗುತ್ತಂತ. ವರಬಸಿತವೆಂಬ ಮಹಾಚಿರ ವಜ್ರಕಂ ಧರಿಸಿದಾಕ್ಷರವೇ ದುರಿತೆಂಗಳೆಂಬ ಕುಜ. ದುರಿತ ಕೆಟ್ಟದನ್ನೋದು ನಮ್ಮ ತಟ್ಟಂಗಿಲ್ಲಂತ ವಜ್ರ ಕವಚ. ಅಂಥವರು ಬಸವಣ್ಣ. ಅಂತ ಬಸವಣ್ಣ 900 ವರ್ಷಗಳ ನಂತರ ನೋಡಿ, ಯೋಗ ಇವತ್ತು ಆ ಬಸವ ಜಯಂತಿ ದಿನನೇ ನಾವು ಪೀಠಾರೋಹಣ ಆಗಿರೋದು. 2012ನೇ ಇಸವಿಯಲ್ಲಿ ಬಸವ ಜಯಂತಿ ದಿನಾನೇ ನಾವು ನಮ್ಮ ಬೆಂಗಳೂರಿನಲ್ಲಿ ಶ್ವಾಸ ಯೋಗ ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ. ಯೋಗಂಬಂತೆ 2018ಕ್ಕೆ ಈ ಪೀಠಕ್ಕೆ ಬಂದ ಮೇಲೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ್ಸಾಪೂರ್ವಕವಾಗಿ ನಾವು 2018ರಲ್ಲಿ ಬಂದಾಗ ಅವತ್ತು ಏನು ಪರಿಸ್ಥಿತಿ ಇತ್ತು, ಅವಾಗ ಇಲ್ಲಿ ಒಂದೇ ಒಂದು ಗಿಡ ಇರಲಿಲ್ಲ, ಬರೀ ಹಾಳಮನ್ನು ಕಾಣ್ತಾ ಇತ್ತು. ಮಣ್ಣು ಧೂಳು ಏಳೋದು. ನಾವು ಬರೀ ಸ್ವಚ್ಛತೆಗೆ ಬಹಳ ಮಹತ್ವ ಕೊಟ್ಟವರು. ಮೊಟ್ಟ ಮೊದಲು ಲಾನು ಮಾಡಿ ಗಿಡಗಳನ್ನು ನೆಟ್ಟಿ ಇವತ್ತು 100 ಮಾವಿನ ಮರಗಳು, ಅವು ಹಣ್ಣನ್ನು, ನಮ್ಮ ಉದ್ದೇಶನು ಮಾವಿನ ಗಿಡ ನೆಟ್ಟಿದ್ದೀವಿ, ಹಣ್ಣು ಮಠಕ್ಕಲ್ಲ, ಅದು ಭಕ್ತರಿಗೆ ಅಂಥೇಳಿ ಇವತ್ತಿಗೂ ಯಾರೋ ಹಣ್ಣು ಕಿತ್ತರೂ ಅವ್ರ ಹಣ್ಣು ಕೀಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳೋದಲ್ಲ ನಾವು. ಯಾಕಂದ್ರೆ ಅದು ನಿಮ್ಮದೋದು, ನಾವು ಹಚ್ಚೋದು, ಬೆಳೆಸೋದು, ನೀರು ಹಾಕೋದು, ತಿನ್ನೋದು ನೀವು. ಹಂಗೆ ಇವತ್ತು 100 ಹಣ್ಣುಗಳನ್ನು ಭಕ್ತರು ಬಂದೆ. ಮೊನ್ನೆ ಒಂದು ಹುಡುಗ, ಹನಗೋಡಿ ಹುಡುಗ, ಅವ ಬಂದು ಕೀಳಾಕತ್ತಿದ್ದ. ಅವರಪ್ಪ ನಮ್ಮ ನೋಡಿದ ತಕ್ಷಣ ಸ್ವಾಮಿಗಳು ಬಂದು ಕೀಳಕ್ಕೆ ಹೋಗ್ಬೇಡ ಅಂತಂದ್ರೆ ನಾನು ಕೇಳಿಸ್ತದ, ವಾಕ್ ಮಾಡಕತ್ತಿದ್ದೆ ನಾನು. ಹಂಗೆ ಅನ್ಲಾಕ್ ಹೋಗ್ಬೇಡಪ್ಪ, ಎಷ್ಟು ಕಿತ್ತಿ ಅಂತಂದ್ರೆ. ಒಂದಕ್ಕೆ ಕಿತ್ತೇನ್ರಿ ಅಂತಂದ್ರೆ. ದಿನಾ ಒಂದೊಂದು ಕೀಳು, ಒಮ್ಮಿಲೆ ಕಿತ್ತರೆ ಮತ್ತೆ ನಾಳೆ ಹಣ್ಣು ಇರಂಗಿಲ್ಲಲ್ಲ ನಿನಗೆ. ಅದಕ್ಕೆ ದಿನಾ ಒಂದು ಹಣ್ಣು ತಗೋ. ಯಾಕ ನಾನು ನಿಮ್ಮ ಋಣವಾಗಿದ್ದೇನೆ. ಯಾಕಂದ್ರೆ ಹನಗವಾಡಿ ನಿಮ್ಮದಪ್ಪ ಇದು. ನಾನು ಹನಗವಾಡಿ ನಂದು ಓಟು ಇರೋದು ಈಗ ಹನಗವಾಡಿಯಲ್ಲಿ, ನಾನು ನಿಮ್ಮೂರವನು ಅಂತ ಹೇಳಿದೆ ನಾನು. ಯಾಕೆ ಈ ಮಾತನ್ನು ಹೇಳಿದ್ರೆ, ಶಿರ್ಸಂಗಿ ಲಿಂಗರಾಜರು ಈ ಕ್ಷಣಕ್ಕೆ ಮಾವಿನ ಮರ ಅಂತ ಶಿರ್ಸಂಗಿ ಲಿಂಗರಾಜ್ ನೆನಪಾಗ್ತಾರೆ. ಬಹಳ ದೊಡ್ಡ ದೇಸಾಯರು, ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸಂಸ್ಥೆನ ಕಟ್ಟಿದರು ಅವರು. ಬಹಳ ದೊಡ್ಡ ಜಮೀನ್ದಾರು. ಒಂದಿನ ಕೂಲಿ ಮಾಡುವಂಥ ಸಂದರ್ಭದಲ್ಲಿ ಕೂಲಿ ಮಾಡಕ್ಕೆ ಬಂದಿರ್ತಾರೆ ಹೆಣ್ಮಕ್ಳು 16 ಜನ. ಅದ್ರಾಗ ಒಂದು ಸಣ್ಣ ಮಗು ಬಂದಿರ್ತತಿ. ಅವು ಮಾವಿನ ಸೀಸನ್ನು. ಆ ಹುಡುಗ ಏನು ಮಾಡ್ತದೆ ಅಂತಂದ್ರೆ, ಆ ಮಾವಿನ ಗಿಡಕ್ಕೆ ಕಲ್ಲು ಉಗಿತೈತಿ. ಆ ಕಲ್ಲು ಉಗದಾಗ ಮಾವಿನ ಹಣ್ಣು ಬೀಳಲ್ಲ. ಆ ಕಲ್ಲು ಹೋಗಿ ವಿಶ್ರಾಂತಿ ಮಾಡ್ತಾರಂತ ಶಿರ್ಸಂಗಿ ಲಿಂಗರಾಜ್ ಹಣೆಗೆ ಬಿಡ್ತೈತಿ. ಯಾವಾಗ ಹಣೆ ಬಿಡ್ತೈತಿ ಧರಾಕರ ರಕ್ತ ಸುರಕ್ಷ ಶುರು ಆಗ್ತೈತಿ.
ಎಲ್ಲ ಆಳು ಕಾಳು ಎಲ್ಲರೂ ಬಂದು ಅವರು ಚಿಕಿತ್ಸೆ ಕೊಡಕ್ಕೆ ಶುರು ಮಾಡ್ತಾರೆ. ಪ್ರಜ್ಞೆ ತಪ್ಪತತಿ. ಅವಾಗ ಡಾಕ್ಟರ್ ಬಂದು ಚಿಕಿತ್ಸೆ ಕೊಡ್ತಾರ. ಅಷ್ಟರಲ್ಲಿ ಈ ಹುಡುಗನ್ನ ಅವ್ರ ತಾಯಿಯನ್ನ ಹಿಡಿದು ಬಿಟ್ಟಿರ್ತಾರೆ. ಆ ಹುಡುಗ ಅವ್ರ ತಾಯಿ ಥರ ನಗಕತ್ತಾರ, ಎಲ್ಲಿನ ದೇಸಾಯ ನನಗೆ ಶಿಕ್ಷೆ ಕೊಡ್ತಾರ, ಮರಣ ದಂಡೆ ಕೊಡ್ತಾರ ಅಂತ. ಅವಾಗ ಆ ಹುಡುಗನ್ನ ತಾಯಿನ ಕರ್ಕೊಂಡು ಬರ್ತಾರ. ಅಲ್ಲಿ ಕಂಬಕ್ಕೆ ಕಟ್ಟಿರ್ತಾರೆ. ಅವಾಗೆಲ್ಲ ಕಂಬಕ್ಕೆ ಕಟ್ತಿದ್ರು ಶಿಕ್ಷೆ ಅಂತಂದ್ರೆ. ಅವಾಗ ಇವರ ದೇಸಾಯರ ಇದೇ ಹುಡುಗ ಅಂದಾಗ ಆ ಹುಡುಗನ ಕೇಳ್ತಾರೆ ದೇಸಾಯರ, ಯಾಕೆ ಕಲ್ಲು ಹೊಡೆದಪ್ಪ? ಇಲ್ರಿಪ್ಪ, ನಿಮಗೆ ಹೊಡಲಿಲ್ಲ, ನಾನು ಹಣ್ಣಿಗೆ ಹೊಡೆದಿದ್ದ, ಅದು ತಪ್ಪು ಬಂದದ, ನನಗೆ ಕ್ಷಮಿಸ್ರಿಪ್ಪ ಅಂತ ಹುಡುಗ ಕಣ್ಣಾಗ ನೀರು ತಂದು ಅವ್ರ ತಾಯಿ ಮಾತು ನಡಗಾಕತ್ತಿರ್ತಾಳೆ. ಆವಾಗ ಶಿರ್ಸಂಗಿ ಲಿಂಗರಾಜರು ಪಕ್ಕದಲ್ಲಿರುವಂಥ ಕುಲಕರ್ಣಿ ಹೇಳ್ತಾರೆ, ಏ ಕುಲಕರ್ಣಿ, ಈ ಹುಡುಗಗೆ ಈ ಯಾವ ಹೊಲದಲ್ಲಿ ಆ ಹುಡುಗ ಕಲ್ಲು ಹೋಗೋದಲ್ಲ, ಆ ಹೊಲ ಏನು 4 ಎಕರೆ ಇದಲ್ಲ, ಆ 4 ಎಕರೆ ಹುಡುಗನ ಹೆಸರು ಬರ್ರಿ ಸಪ್ಪ ಅಂತ ಹೇಳ್ತಾರೆ. ಒಂದು ಹಣ್ಣು ಸಲುವಾಗಿ ಹುಡುಗ ಕಲ್ಲು ಬಿದ್ರ ಆ 4 ಎಕರೆ ಭೂಮಿಯನ್ನು ದಾನ ಮಾಡಿದವರು ಶಿರ್ಸಂಗಿ ಲಿಂಗರಾಜರು. ಅವರು ಲಿಂಗಾಯತ ಅನ್ನುವ ಶಬ್ದಕ್ಕೆ ಅನ್ವರ್ಥನಾಮ ಅಂತ ಅದಕ್ಕೆ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸಂಸ್ಥೆಯನ್ನ ಶುರು ಮಾಡಿ ಅರ್ಟಾಡ್ ರುದ್ರಗೌಡರು, ಸರ್ ಕಂಬಳಿ ಸಿದ್ದಪ್ಪ ಅವರು, ಹಿಂಗೆ 7 ಜನ ಸಪ್ತರ್ಷಿಗಳು ಸೇರಿ ಕೇಲಿ ಸಂಸ್ಥೆಯನ್ನು ಕಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ಉದ್ದೇಶ ಅಷ್ಟೇ, ಇಲ್ಲಿ ನೆಟ್ಟಿರುವಂಥ ಗಿಡಗಳೆಲ್ಲವೂ ಅನೇಕ ಜನ ವಿದೇಶಿಯರು, ಜನ ಹುಡುಗರು ಇಲ್ಲಿ ಮಠದಲ್ಲಿ ಬಂದು ಅವರಿಗೊಂದು ನಾವು ಹೋಮ್ವರ್ಕ್ ಕೊಟ್ಟಿದ್ದೀವಿ. 1 ತಿಂಗಳು ಇಲ್ಲಿದ್ರು. ಏನು ಹೋಮ್ವರ್ಕ್ ಅಂತಂದ್ರೆ, ಆ ಗಿಡ ನೆಡಬೇಕು, ಆ ಗಿಡ ನೆಟ್ಟು ದಿನ ಆ ಗಿಡದ ಕೆಳಗಡೆ ಕೂತ್ಕೊಂಡು 1 ಗಂಟೆ ಧ್ಯಾನ ಮಾಡಬೇಕು, ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪ ಮಾಡಬೇಕು. ಆ ಗಿಡ ಬೆಳೆದ್ರೆ ನೀವು ಬೆಳೆದಂಗ ಅದು ಆಂತರಿಕವಾಗಿ ಅದು ಬೆಳೀತದ, ನೀವು ಕೂಡ ಆಂತರಿಕವಾಗಿ ಬೆಳೆ ಅಂತ ಹೇಳಿ ಹಿಂಗೆ 100 ಜನ ಹುಡುಗರು ಗಿಡದ ಕೆಳಗೆ ಕೂತ್ಕೊಂಡು ಜಪ ಮಾಡಿ ತಪ ಮಾಡಿ ಇಲ್ಲಿ ಹಚ್ಚಿರುವಂಥ ತೆಂಗಿನ ಮರ ಇರಲಿ, ಆಯುರ್ವೇದ ಸಸ್ಯಗಳಿರಲಿ, ಎಲ್ಲವೂ ಭಕ್ತರು, ವಿದ್ಯಾರ್ಥಿಗಳು, ವಿದೇಶಿ ವಿದ್ಯಾರ್ಥಿಗಳು ಹಚ್ಚಿದ್ದು ಇವತ್ತು ಬಹಳ ಅದ್ಭುತವಾಗಿ ಗಿಡಗಳು ಬೆಳೆದಿದ್ದಾವೆ. ಅದರ ಜೊತೆಗೆ ನಾವು ಬೆಳೆದಿದ್ದೇವೆ, ಒಂದು ಆಧ್ಯಾತ್ಮಿಕ ಬೆಳೆದಿದ್ದೇವೆ. ನಮಗೆ ನಾವು ಹುಟ್ಟಿದ್ದು ಕೃಷ್ಣೆಯ ತಟದಲ್ಲಿ, ನಮ್ಮ ಯೋಗ ಸಾಧನೆ ಆಗಿದ್ದು ಗಂಗೆಯ ತಟದಲ್ಲಿ. ಆದರೆ ನಮಗೆ ಎಂದೂ ಕೂಡ ಕನಸು ಮನಸ್ಸಲ್ಲಿ ನಾನು ತುಂಗೆಯ ತಟ್ಟೆಯಲ್ಲಿ ತುಂಗಭದ್ರೆ ತಟಕ್ಕೆ ಬರ್ತೀನಿ ಅಂತ ನನಗೆ ಎಂದೂ ಕೂಡ ಯೋಚನೆ ಇರಲಿಲ್ಲ. ಅದೆಲ್ಲವೂ ಹರನಿಚ್ಛೆ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅನ್ನೋ ಹಾಗೆ ಈ ಮಠದ ಮೊದಲು ಏನಾಗ್ತಾ ಇತ್ತು ಅಂತಂದರೆ, ಮೊದಲೆಲ್ಲ ಘೋಷಣೆಗಳಾಗ್ತಾ ಇತ್ತು. 2008ನೇ ಇಸ್ವಿಯಲ್ಲಿ ಪೀಠ ಮಾಡುವಾಗ ನಾವು 2008 ಮಕ್ಕಳನ್ನ ದತ್ತು ತೋತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು. ನಾವು ಬಂದ ಮೇಲೆ ಘೋಷಣೆ ಮಾಡಲಿಲ್ಲ. ಆಡದೆ ಮಾಡುವುದು ರೂಢಿಗುತ್ತಮ ಅಂಥೇಳಿ ನಾವು ಏನು ಮಾಡಿದ್ವಿ ಅಂತಂದ್ರೆ, ಫಸ್ಟು ಮಠವನ್ನು ಆಂತರಿಕವಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆಂತರಿಕ ಅಂದರೆ ಒಂದು ಮಠ 900 ವರ್ಷಗಳ ಇತಿಹಾಸ ಇರುವಂಥ ಮಠಗಳು ಹೆಂಗದಾವೆ ಆ ವ್ಯವಸ್ಥೆ ನಮ್ಮೊಳಗಿರಬೇಕು. ಮಠದಲ್ಲಿರ್ಬೇಕಂತಂದ್ರೆ ಇಲ್ಲಿ ಬಂದಂಥ ಭಕ್ತರಿಗೆ ಒಳ್ಳೆಯ ಕೋಣೆಗಳಿರಬೇಕು, ಅವ್ರು ಪೂಜೆ ಮಾಡಲಿಕ್ಕೆ ಪೂಜಾ ರೂಮ್ ಇರಬೇಕು, ಗದ್ದಿಗೆ ಇರಬೇಕು. ಅವುಗಳನ್ನ ತುಂಬ ಚೆನ್ನಾಗಿ, ಯಾಕಂದ್ರೆ ನಾವು ದೇಶ ವಿದೇಶದಿಂದ ಒಂದ್ಸಲ ಕ್ವಾಲಿಟೇಟಿವ್ ಮತ್ತು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರಬೇಕು ಅಂಥೇಳಿ ಇವೆಲ್ಲವನ್ನ ಇಂಟೀರಿಯರ್ ಎಲ್ಲ ಡಿಸೈನನ್ನು ಮಾಡಿಸಿ ಇಲ್ಲಿ ಬಂದವರಿಗೆ ಪ್ರಸಾದ ವ್ಯವಸ್ಥೆ ಆಗಬೇಕು. ಅಂದರೆ 123 ವರ್ಷದ ಒಬ್ಬ ಹಿಮಾಲಯದ ಒಬ್ಬ ಯೋಗಿ ಸ್ವಾಮಿ ಶಿವಾನಂದ ಬಾಬಾ ಅವರು ಬಂದು ದಾಸೋಹಕ್ಕೆ ಚಾಲನೆ ಕೊಟ್ಟರು. ಅವತ್ತು ಸಿದ್ಧಗಂಗೆಗೆ ಚಿಕ್ಕ ತೊಟ್ಲಕೆರೆ ಸ್ವಾಮಿಗಳು ಅವರ ದಾಸೋಹಕ್ಕೆ ಚಾಲನೆ ಕೊಟ್ಟವರು, ಒಲೆಗೆ ಬೆಂಕಿ ಹಚ್ಚಿದವರು. ಹಂಗೆ ಅಂಥೇಳಿ ಅವ್ರು 128 ವರ್ಷ ಬದುಕಿದ್ರು. ಇತ್ತೀಚಲಾಗಿ ಅವರು ಕಾಶಿಯಲ್ಲಿ ಪ್ರಾಣವನ್ನು ಬಿಟ್ಟರು. ಸ್ವಾಮಿಗಳು, ಸಿದ್ದೇಶ್ವರಪ್ಪಗಳು, ಹರಜಾತ್ರೆಯ ಕಲ್ಪನೆಯನ್ನು ನನಗೆ ಮೊಟ್ಟ ಮೊದಲು ಕೊಟ್ಟವರು ಸಿದ್ದೇಶ್ವರಪ್ಪಗಳು. ಯಾಕಂತಂದರೆ ನಾವು ಪೀಠಕ್ಕಾದ ಮೇಲೆ ಅಪ್ಪಗಳು ನನ್ನ ಕರೆಸಿದ್ರು, ಏನು ಮಾಡಕತ್ತರಿ, ಮತ್ತು ಹಿಂಗೆ ಸಂಘಟನೆ ಮಾಡಬೇಕು, ಅದಕ್ಕೆ ನೀವು ಗ್ರಾಮ ದರ್ಶನವನ್ನು ಮಾಡಿರಿ, ಹಳ್ಳಿ ಹಳ್ಳಿ ಜನಗಳ ಹತ್ರ ಹೋಗಿ ಅಂತ ಹೇಳಿದಾಗ ಆಯ್ತರಪ್ಪ ಅಂಥೇಳಿ ನಾವು ಅವ್ರು ಹೇಳ್ದಂಗೆ ಹಳ್ಳಿಗಳಲ್ಲಿ ಪ್ರವಾಸ ಮಾಡ್ತಾ ಇದ್ವಿ. ಗ್ರಾಮ ದರ್ಶನ ಹರಪನಹಳ್ಳಿ, ರಾಣೆಬೆನ್ನೂರು ಮಾಡಿದ ತಕ್ಷಣ ಎಲ್ಲ ರಿಪೋರ್ಟ್ ಕೊಡ್ತಾ ಇದ್ದೆ. ಮತ್ತು ಪಂಚಮಸಾಲಿ ಜನಾಂಗ, ಕೃಷಿ ಸಮುದಾಯದ ಜನಾಂಗ, ಈ ಜನಾಂಗ ವರ್ಷಕ್ಕೊಂದ್ಸಲ ಗೆಟ್ ಟುಗೆದರ್ ಆಗಬೇಕು. ಅದಕ್ಕೆ ಒಂದು ದಿನ ನೀವು ಆಯ್ಕೆ ಮಾಡಿ ಅಂದಾಗ ಯಾವ ಡೇಟು ಅಂದಾಗ ಕೊನೆಗೆ
ಎಲ್ಲ ಅವರೇ ಎಲ್ಲ ಯೋಚನೆ ಮಾಡಿ ಸಂಕ್ರಾಂತಿ ದಿನ ಮಾಡ್ರಿ ಚೆನ್ನಾಗಿರ್ತದೆ, ಆ ಭಾಗದಲ್ಲಿ ಯಾವ ಹಬ್ಬಗಳಿರಲ್ಲ. ಅವರೇ ಇದು ಮಾಡಿದ್ರು. ಏನು ಹೆಸರಿಡಬೇಕು ಅಂತೆಲ್ಲ ಕೇಳಿದ್ರೆ ನಮ್ಮದು ಲೋಗೋ ಹರ ಇದೆ ರೀ, ಹಿಂಗೆಲ್ಲ ಹೇಳಿದ ತಕ್ಷಣ ಅದು ಹರ ಜಾತ್ರಾ ಅಂತ ಇಡ್ರಿ ಅಂತಂದರು ಅಪ್ಪಗಳು. ಅದಾದ ಮೇಲೆ ನಾವು ಜಾತ್ರೆ ಜನವರಿ 14-15 ಫಿಕ್ಸ್ ಆಯಿತು. ಅದಾದ್ಮೇಲೆ ಹಳ್ಳಿಗಳಲ್ಲಿ ತಿರುಗಾಡಕತ್ತಿದ್ವಿ ನಾವು. ಒಂದಿನ ಈ ಹರಪನಹಳ್ಳಿ ಹಳ್ಳಿಗೆ ಅಲ್ಲಿ ಹೋಗಿ ವಾಪಸ್ಸು ಮಠಕ್ಕೆ 9 ಗಂಟೆಗೆ ಬಂದಿವಿ. ಅವ್ರಿಗೆ ಅಪ್ಪಗಳಿಗೆ ಫೋನ್ ಮಾಡಿದ್ವಿ. ಹರ್ಷಾನಂದ ಸ್ವಾಮಿಗಳು ಅಂತ ಅವ್ರ ಸೇವಕರಿದ್ದರು. ಅವರು ಮಹಾರಾಷ್ಟ್ರದಲ್ಲಿ ಪ್ರವಚನ ಹೇಳ್ತಾ ಇದ್ರು. ಬಿಜಾಪುರದಿಂದ ಒಂದು 50-60 ಕಿಲೋಮೀಟರ್ ದೂರದಲ್ಲಿದ್ದರು. ಮತ್ತು ಹರ ಜಾತ್ರೆ ಹೇಗೆ ಮಾಡ್ತೀರಿ ಅಂತ ಕೇಳಿದಾಗ ಯಾರು ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಕೇಳಿದರು ನನ್ನನ್ನು. ಅದಕ್ಕೆ ನಾನು ಅಂದೆ, ಅಲ್ಲಿ ಸಿದ್ದೇಶ್ವರ ಅಪ್ಪಗಳು ಅಂತ ಒಬ್ರು ಅದಾರಪ್ಪ, ವಿಜಯಪುರ ಜ್ಞಾನಗಾಸ ಅಂದ್ರೆ ಅವರೇ ಬಂದು ಮಾಡ್ತಾರಪ್ಪ ಅಂತಂದೆ. ಅವ್ರಿಗೆ ಹೇಳಕತ್ತೇನೆ ನಾನು. ಅವ್ರು ನಗ್ಲಿಕ್ಕೆ ಶುರು ಮಾಡಿಬಿಟ್ರು ಅಪ್ಪಗಳು. ಹೌದಾ 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 ಅಂತಂದ್ರು. ಒಪ್ಕೊಂಡಿದಾರ ಅವರು ಅಂತ ಕೇಳಿದ್ರು. ಒಪ್ಕೋತಾರಪ್ಪ, ಅವ್ರದಾರಪ್ಪ, ಅದು ಹರ ಜಾತ್ರೆ ಅವ್ರದಾರಪ್ಪ ಅಂತಂದೆ. ಅದಾದಮೇಲೆ ಒಂದು 2 ನಿಮಿಷ ಆಯಿತು ಮಾತಾಡ್ತೇವೆ ಅಂತ ಇಟ್ಟರು. ಮತ್ತು ಅರ್ಧ ಗಂಟೆ ಅವರೇ ಫೋನ್ ಮಾಡಿದರು. ನಾನು ಇನ್ನೂ ಆ ಕ್ರಾಸ್ ದಾಟಿ ಇನ್ನೂ ಮಠಕ್ಕೆ ಬಂದಿರಲಿಲ್ಲ. ಹಿಂಗೆ ಎಂಟ್ರಿ ಆಗ್ತಾ ಇದ್ದೆ, ಮತ್ತೆ ಫೋನ್ ಮಾಡಿದರು. ಮತ್ತು ಗಾಡಿ ಮೂವಿದಾಗ ಕಟ್ ಆಗುತ್ತಂತ ಅಲ್ಲೇ ನಿಲ್ಲಿಸಿದೆ ನಾನು. ನಿಲ್ಲಿಸಿ ಮಾತಾಡಿದೆ. ಅಪ್ಪಗಳು ಆಯಿತು ಬರ್ತೀವಿ ಅಂಥೇಳಿ 2 ದಿನ ಅವರ ಪ್ರವಚನವನ್ನು ನಿಲ್ಲಿಸಿ ನಮ್ಮ ಮಠಕ್ಕೆ ಬಂದು ಹಿಂದಿನ ರಾತ್ರಿ ಅಲ್ಲಿ ಮೇಲ್ಗಡೆ ಆ ರೂಮ್ನಲ್ಲಿ ಇದ್ದುಕೊಂಡು ನಮ್ಮ ಜೊತೆಗೆ ಪ್ರಸಾದವನ್ನು ಮಾಡಿ ಹರ ಜಾತ್ರೆನ ಉದ್ಘಾಟನೆ ಮಾಡಿ ಹೋದವರು ಸಿದ್ದೇಶ್ವರಪ್ಪಗಳು. ಈ ಪೀಠದ ಮೇಲೆ ನಮ್ಮ ಮೇಲೆ ಅಪಾರವಾಗಿರುವಂಥ ಆಶೀರ್ವಾದವನ್ನು ಏರಿದ್ದಾರೆ. ಅದರಿಂದ ಹರ ಜಾತ್ರೆ ಆಗೋದ್ರ ಮೂಲಕ ಇವತ್ತು ಇಡೀ ಕರ್ನಾಟಕದಲ್ಲಿ ಹರ ಜಾತ್ರೆಯ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಆಗಿರೋದು ಈ ಪೀಠದಿಂದ. ಹರ ಜಾತ್ರೆ ಒಂದು ಐತಿಹಾಸಿಕ ಹೆಸರು ಕೊಡ್ತು ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ. ಹರಪೀಠ ಅನ್ನೋದು ಗೊತ್ತಾಗಿದ್ದು ಹರ ಜಾತ್ರೆಯಿಂದ. ಆಮೇಲೆ ಉದ್ಯೋಗ ಮೇಳ. ನಮ್ಮ ಮಕ್ಕಳು ಅನೇಕ ಜನ ನಮ್ಮ ಮಠಕ್ಕೆ ಬರ್ತಾ ಇದ್ರು. ಬಂದಾಗ ಬುದ್ಧಿ ನಮ್ಮ ನೌಕರಿ ಕೊಡಿಸ್ರಿ, ನಾವು ಡಿಗ್ರಿ ಓದಾರೆ, ಅಲ್ಲಿ ಸ್ವಲ್ಪ ಇಂಪ್ಲುಯೆನ್ಸ್ ಮಾಡಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳ್ರಿ ಅಂತ ಇದ್ರು. ಅದಕ್ಕೆ ಎಷ್ಟೋ ಬಾರಿ ಹೇಳಿದ್ರು ಕೂಡ ಅವು ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇ ಯಾಕೆ ಉದ್ಯೋಗ ಮೇಳ ಮಾಡಬಾರ್ದು ಅಂಥೇಳಿ ಉದ್ಯೋಗ ಮೇಳವನ್ನು ಮಾಡಿದೀವಿ. ಏಪ್ರಿಲ್ 23-24, 2022 ಇಸ್ವಿಯಲ್ಲಿ. ಆವಾಗ ಸುಮಾರು 6543 ಜನ ಯುವಕ ಯುವತಿಯರಿಗೆ ಜಾತ್ಯತೀತವಾಗಿ ನೌಕರಿಯನ್ನು ಕೊಡಿಸಿರುವಂಥದ್ದು. ಆಮೇಲೆ ಪಾದಯಾತ್ರೆಯನ್ನು ಮಾಡಿದ್ವಿ. ಪೀಠಕ್ಕೆ ಬಂದ ಕ್ಷಣದಿಂದಲೇ ನಾವು ಬಂದು ಏಪ್ರಿಲು ಮೇ 31ನೇ ತಾರೀಕು ಸಿರಿಗೇರಿ ಜಗದ್ರು ಬಂದೆ. ನಮ್ಮ ನಡೆಗೆ ಚೆನ್ನಮ್ಮನ ನಾಡಿಗೆ ಅಂಥೇಳಿ ಇಲ್ಲಿಂದ ಬೈಲೊಂಗಲ್ ತನಕ ಪಾದಯಾತ್ರೆ ಮಾಡಿ ಆ ಚೆನ್ನಮ್ಮನ ಐಕ್ಯ ಭೂಮಿ ಅದು ರಾಷ್ಟ್ರೀಯ ಸ್ಮಾರಕ ಆಗಬೇಕು, ಚೆನ್ನಮ್ಮನ ಹೆಸರು ಅಜರಾಮಜವಾಗಬೇಕು, ದೇಶದ ಮೊದಲ ಸ್ವತಂತ್ರ ಹೋರಾಟ ಅಂತ ಹೇಳಿ ಅದನ್ನು ಮಾಡಿದ್ವಿ. ಅದು ನಮಗೆ ಬಹಳ ಖುಷಿಯನ್ನು ಕೊಡ್ತು. ಅದಾದ ನಂತರ ವರ್ಷ ಮಠಕ್ಕೆ ಯಾರು ಬರ್ತಾರೋ ಎಲ್ಲ ಲಿಂಗ ದೀಕ್ಷೆ ಮಾಡೋದು. ಆದರೆ ಈ ಎಲ್ಲದರ ನಡುವೆ ಮನೆಗೆದ್ದು ಮಾರ್ಗೆಲ್ಲಬೇಕು ಅಂತಿದೆ. ಆದರೆ ನಾವು ಹರಿಹರ ತಾಲೂಕು ಎಂದೂ ಹೋಗೋಕ್ಕಾಗಲಿಲ್ಲ, ದಾವಣಗೆರೆ ಜಿಲ್ಲೆಗೆ ಪ್ರವಾಸ ಮಾಡೋಕ್ಕಾಗಲಿಲ್ಲ. ಅದು ಯಾಕೆ ಅನ್ನೋದು ಈಗಾಗಲೇ ಭಕ್ತರಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನಾವು ಯಾಕೆ ಹೋಗಲಿಲ್ಲ ಅನ್ನೋದು, ಮತ್ತು ಹರಿಹರ ತಾಲೂಕು ಭಕ್ತರು ಯಾಕೆ ಮಠಕ್ಕೆ ಬರಲಿಲ್ಲ ಅನ್ನೋದು ಸಂಪೂರ್ಣವಾಗಿದೆ. ಇಲ್ಲಿದ್ದವರೆಲ್ಲರೂ ಬಹಳಷ್ಟು ಜನ ಎಲ್ಲ ನಮ್ಮ ದೇವ್ರ ಬೆಳಕೆರೆಲ್ಲ ಬಂದಾರ. 18 ವರ್ಷ ಈ ಮಠದೊಳಗೆ ಪಾದ ಹಿಡಿದವರು ಇವತ್ತಿಟ್ಟಿದ್ದಾರೆ. ನೋಡಿ ನನಗೆ ಯಾವ ಜನ್ಮದ ಪುಣ್ಯದ ಫಲವು ಕಳೆದ 8 ವರ್ಷಗಳಲ್ಲಿ ಬರೆದಿರುವಂತಹ ಜನ ಭಕ್ತರು ತೊಂಡೋಪತ್ತೊಂಡವಾಗಿ ಕಾವಲು ಕಾಯುವ ಸೈನಿಕರಂತೆ, ಗಡಿ ಕಾಯುವ ಸೈನಿಕರಂತೆ ಇವತ್ತು ಮಠಕ್ಕೆ ಬಂದು ನಮ್ಮ ಜೊತೆ ನಿಂತಿರೋದು ಇದು ಯಾವುದೇ ಒಂದು ಪೂರ್ವ ಜನ್ಮದ ಪುಣ್ಯನೇ ಅಂತ ಭಾವಿಸ್ತೀನಿ ನಾನು. ಆಗುವುದೆಲ್ಲವೂ ಒಳ್ಳೆಯದಕ್ಕೆ, ಆಗ್ತಾ ಇರೋದೆಲ್ಲವೂ ಒಳ್ಳೆಯದಕ್ಕೆ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಅನ್ನೋ ಹಾಗೆ. ಆಮೇಲೆ ಕೂಡಲ ಸಂಗಮ ಸ್ವಾಮೀಜಿಯವರು ಯಾವಾಗ 2A ಪಾದಯಾತ್ರೆಯನ್ನು ಶುರು ಮಾಡಿದರು, ಆ ಸಂದರ್ಭದಲ್ಲಿ ನಾವು ಕೂಡ ಭಕ್ತರ ಅಪೇಕ್ಷೆ ಇತ್ತು. ಅವತ್ತು ಎಲ್ಲರೂ ಯಾರೊಬ್ಬರು ನಮಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ, ಪಾದಯಾತ್ರೆ ಹೋಗ್ಲಕ್ಕೆ ಹೋಗ್ಬೇಡ್ರಿ ಅಂತಂದರು. ಈ ಮಠದಲ್ಲಿ ಅವತ್ತು ನಾವು 3 ಗಂಟೆ ತನಕ ಕೂತ್ಕೊಂಡು ಇದೇ ಸ್ಥಳದಲ್ಲಿ. ಅದೆಲ್ಲ ಘಟನೆ ನಿಮಗೆ ಗೊತ್ತಿದೆ. ಅವೆಲ್ಲಗಳ ಮಧ್ಯದಲ್ಲಿ ನಾವು ಪಾದಯಾತ್ರೆ ಬೆಂಗಳೂರು ತನಕ ಮಾಡಿದೆವು. ಒಂದು ಹಂತಕ್ಕೆ ಅದು ತುಂಬ ಸಮಾಜ ಸಕ್ಸಸ್ ಆಯಿತು. ಅದು ಇವತ್ತು ಕೋರ್ಟ್ನಲ್ಲಿ 2D 2C ಹೋಗಿದೆ. ಅದಕ್ಕೇನು ಬೇಕು ಅನ್ನೋದನ್ನು ಅದಕ್ಕೆ ಒಬ್ಬ ಲಾಯರ್ನಿಟ್ಟು ಕೇಂದ್ರದ ಹಿಂದುಳಿದ ವರ್ಗದ ಆಯೋಗಕ್ಕೆ ಹೋಗಿ ನಮ್ಮ ಸಮುದಾಯಕ್ಕೆ 2A ಜೊತೆಗೆ ಕೇಂದ್ರದ OBC ಮೀಸಲಾತಿ ಸಿಗಬೇಕಾಗಿದೆ. ನಮ್ಮ ಮಕ್ಕಳು
IAS ಆಗಬೇಕು, IPS ಆಗಬೇಕು, ಮೆಡಿಕಲ್ ಸೀಟ್ ಸಿಗಬೇಕು, ನವೋದಯ ಶಾಲೆಗಳಲ್ಲಿ ಸೈನಿಕ ಶಾಲೆಗೆ ಸಿಗಬೇಕು ಅಂತಂದರೆ ನಾವು ಕೇಂದ್ರದ OBC ಇರಬೇಕು. ಕೇಂದ್ರದ 27% ಮೀಸಲಾತಿ ಇದೆ. ಕರ್ನಾಟಕದಲ್ಲಿ ಬಹುತರ ಲಿಂಗಾಯತ ಈಗಾಗಲೇ ಸೆಂಟ್ರಲ್ OBC ಮೀಸಲಾತಿ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಬೇಕಾಗಿರುತ್ತೋ 900 ಪುಟಗಳ ದಾಖಲಾತಿಯನ್ನು ದೆಹಲಿಯಲ್ಲಿ ಕೊಟ್ಟು ಅಲ್ಲಿ ವಾದವನ್ನು ಮಾಡಿ ಆ ಫೈಲ್ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಬಂದಿದೆ. ಅದಕ್ಕೆ ಕರ್ನಾಟಕ ಸರ್ಕಾರದ ಸಂಬಂಧಪಟ್ಟವರಿಗೆ ಮಾತನಾಡಿದ್ದೇವೆ. ನೀವು ಮನಸ್ಸು ಮಾಡಿದರೆ ಬರೀ ನಮಗಷ್ಟಂತಲ್ಲ, ಎಲ್ಲ ಲಿಂಗಾಯತ ಒಳಪಂಗಡದ ಒಂದು ಮೀಸಲಾತಿ ಸಿಗಬೇಕು, ಸೆಂಟ್ರಲ್ OBC. ಅದು ಸಿಕ್ಕರೆ ಸಮಗ್ರ ಲಿಂಗಾಯತರು ಒಂದಾಗ್ತಾರೆ, ಜೊತೆಗೆ ಎಲ್ಲ ಜಾನ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಅದು ಕೂಡ ಪ್ರಗತಿಯಲ್ಲಿದೆ. ಹೀಗೆ ಹಂತ ಹಂತವಾಗಿ ಒಂದಕ್ಕೊಂದು ಕಾರ್ಯವನ್ನು ಮಾಡೋದು. ಹಳ್ಳಿಗೆ ಗ್ರಾಮ ದರ್ಶನವನ್ನು ಕಳೆದ 1.5 ವರ್ಷದಿಂದ ನಮ್ಮ ರಾಜ ಸೋಮನಗೌಡರ ಜೊತೆಗೆ ಎಲ್ಲ ಕಡೆಗೆ ಪ್ರವಾಸವನ್ನು ಮಾಡಿದ್ದೇವೆ. ಜಾತಿ ಗಣತಿ ಬಂದಾಗ 18 ಜಿಲ್ಲೆಗಳಿಗೆ ಹೋಗಿ ಭಕ್ತರೊಂದಿಗೆ ಸಭೆಗಳನ್ನ ಮಾಡಿ ಧರ್ಮದ ಕಾಲಮ್ನಲ್ಲಿ ಏನನ್ನು ಬರೆಸಬೇಕು ಅಂಥೇಳಿ ಎಲ್ಲರೂ ಕನ್ಫ್ಯೂಷನಲ್ಲಿದ್ದರು. ಅವಾಗ ನಾವು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಭಕ್ತರ ಹೋಗಿ ಕೇಳಕ್ಕೆ ಶುರು ಮಾಡಿದ್ವಿ, ಏನು ಬರೆಸಬೇಕು ಅಂತೇಳಿ. ಭಕ್ತರ ಧರ್ಮದಲ್ಲಿ ಹಿಂದೂ, ಜಾತಿ ಲಿಂಗಾಯತ ಪಂಚಮಸಾಲಿ ಅಂತಂದರು. ಯಾವತ್ತು ನಮಗೆ ಧರ್ಮದ ಮಾನ್ಯತೆ ಲಿಂಗಾಯತ ಸಿಗ್ತದೆ ಅವತ್ತು ನಾವು ಬರ್ಸೋಣ. ಆದರೆ ಇವಾಗಿರೋದಲ್ಲಿ ನಾವು ಹಿಂದೂವಿನಿಲ್ಲ ಅಂಥೇಳಿ ಅವಾಗ ಭಾಳ ಗಟ್ಟಿಯಾಗಿ ಅದನ್ನು ಮತ್ತೆ ಇಲ್ಲಿ ಧರ್ಮದರ್ಶಿಗಳ ಮಧ್ಯದಲ್ಲಿ ಅದನ್ನು ಪಾಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಘೋಷಣೆ ಮಾಡಿದ್ವಿ. ಅದಕ್ಕೊಂದು ಬಹಳ ದೊಡ್ಡ ನಮಗೆ ಬಲ ಸಿಕ್ತು. ಈ ಎಲ್ಲ ವಿಚಾರಗಳು ನೋಡಿದಾಗ ನಮಗೆ ಸಾಕಷ್ಟು ತೃಪ್ತಿ ಇದೆ, ಸಂತೃಪ್ತಿ ಇದೆ. ಈ ಸಮಯದಲ್ಲಿ ಭಕ್ತರು ತಾವೆಲ್ಲ ಬಂದಿದ್ದೀರಿ, ನಿಮಗೆ ನಾವು ಸದಾಕಾಲ ಚಿರಋಣಿಯಾಗಿದ್ದೇನೆ. ಯಾಕಂತಂದರೆ ನನ್ನ ತಂದೆ, ನನ್ನ ತಾಯಿ ಎಲ್ಲವೂ ನೀವೇ. ನಾವು ನಿಮ್ಮ ಉಡಿಯೊಳಗಿದ್ದೇವೆ. ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ ಅಂತ. ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಾಗೆ ನನಗೂ ಕೂಡ ನೀವಲ್ಲದೆ ಮತ್ತಾರೂ ಇಲ್ಲ. ಅದಕ್ಕೆ ನೀವೆಲ್ಲರೂ ನಿಮ್ಮ ಮಗನನ್ನು ಹೇಗೆ ಜೋಪಾನ ಮಾಡಬೇಕು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂದು 8ನೇ ವರ್ಷ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರ್ತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೋ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದಡೆ ಅಮೃತದ ಸವಿ ಇದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳಗೆ ಅಂಥೇಳಿ. ಅದಕ್ಕೆ ನಾವೆಲ್ಲರೂ ನಿಮ್ಮ ಇದೇ ಪ್ರೀತಿ, ಇದೇ ಭಕ್ತಿ, ಇದು ನನ್ನ ಬಹಳಷ್ಟು ನನಗೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಟ್ಟಿದೆ. ನಿಮ್ಮೆಲ್ಲರಿಗೂ ಈ ದಿನ ಬಸವ ಜಯಂತಿ, ಅಕ್ಷಯ ತೃತೀಯ, ವಿಶ್ವಗುರು ಬಸವಣ್ಣವರು ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆನಿಸೆ ಅನ್ನುವಂಥ ಬಸವಣ್ಣನ ಸಂದೇಶವನ್ನು ನಾವೆಲ್ಲರೂ ಅದನ್ನು ಉಚ್ಛ್ವಾಸ ನಿಶ್ವಾಸ ಮಾಡುವ ಅಂತ ಹೇಳ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಅದು ನಮಗೆ ಅದು ಯಾವುದೇ ಮಾಹಿತಿ ಇಲ್ಲ. ಆ ಮಾಹಿತಿ ಎಲ್ಲವೂ ಭಕ್ತರಿಗೆ ಬಿಟ್ಟಿದ್ದೇನೆ. ನಾನು ಭಕ್ತರ ಉಡಿಯಲಿದ್ದೇನೆ. ಭಕ್ತ ದೇಹಿಕ ದೇಹಿ, ಭಕ್ತನೇ ನನ್ನ ಭಗವಂತ. ಸೊ ಹಾಗಾಗಿ ಅದಕ್ಕೆ ನಮ್ಮ ಭಕ್ತರಿದ್ದಾರೆ, ಅವರು ನೋಡ್ಕೊತಾರೆ ಎಲ್ಲ.